ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಡಿಗೆ ಹಾದರಿಕ ಸುಸ್ವಾಗತ. ಸ್ನೇಹಿತರೆ, ಏನಪ್ಪ ಇದು ಡ್ರಮ್ಮಲ್ಲಿ ತಿರ್ಸ್ತಾರೆ ಅನ್ಬೋದು. ನಿಜ ಸ್ನೇಹಿತರೆ, ಇದು ಔಷಧಿ. ಇದು ಬೀನ್ಸ್ಗೆ ಬಳಸುವ ಸಿಂಪರಣೆ, ಅಂದರೆ ಹುರುಳಿಕಾಯಿಗೆ ಯೂಸ್ ಮಾಡುವ ಔಷಧಿ. ಇದು ಬೀನ್ಸಲ್ಲಿ ಅತಿ ಹೆಚ್ಚಾಗಿ ಥ್ರಿಪ್ಸು, ಬ್ಲ್ಯಾಕ್ ಥ್ರಿಪ್ಸು, ಮೈಟ್ಸು, ಎಫಿಡ್ಸು, ಜಾಡ್ಸಿಸ್ಸು ಮತ್ತು ವೈಟ್ ಪ್ಲೇ ಮತ್ತು ರಂಗೋಲಿ ಕೂಡ ಇರುತ್ತೆ. ಲೀಫ್ ಫೈನರ್ ಅಂತೀವಿ ಅದಕ್ಕೆ ಯೂಸ್ ಮಾಡುವಂಥ ಔಷಧಿ ಗಿಡ. ತುಂಬ ಥರದ ಔಷಧಿಗಳು ಮಾಡ್ತೀರಾ, ರಿಸಲ್ಟ್ ಬರಲ್ಲ. ಥ್ರಿಪ್ಸು ಸಿಕ್ಕಾಪಟ್ಟೆ ಕಂಟ್ರೋಲ್ ಬರಲ್ಲ. ಅಂದರೆ ಈ ಗಾಳಿ ವಾತಾವರಣ, ಮಳೆ ಗಾಳಿ ಬರುತ್ತೆ ಹೋಗುತ್ತೆ, ಮತ್ತು ಮಳೆ ಬರ್ತಾ ಇರ್ತದೆ, ಮತ್ತು ಗಾಳಿ ಬೀಸ್ತಾ ಇರ್ತದೆ, ಬೇಸಿಗೆ ಆಗ್ತಾ ಇರ್ತದೆ, ಬಿಸಿಲು ಬೀಸ್ತಾ ಇರ್ತದೆ. ಬಿಸಿ ಗಾಳಿ ಬೀಸ್ದಂಗೆಲ್ಲ ಥ್ರಿಪ್ಸು ಕೂಡ ಅಟ್ಯಾಕ್ ಆಗ್ತಾ ಇರ್ತದೆ. ತುಂಬ ಥ್ರಿಪ್ಸ್ ಅಟ್ಯಾಕ್ ಆಗ್ತಾ ಇರ್ತವೆ ಸ್ನೇಹಿತರೆ ಬೀನ್ಸಲ್ಲಿ. ಈ ಬೀನ್ಸ್ಗೆ ಮುಖ್ಯವಾಗಿ ಇಷ್ಟೇ ಬೇಕಾಗಿರೋದು: ಬ್ಲ್ಯಾಕ್ ಟ್ರಿಪ್ಸು, ವೈಟ್ ಟ್ರಿಪ್ಸು ಮತ್ತು ವೈಟ್ ಪ್ಲೇ ಮತ್ತು ಲೀಫ್ ಫೈನರು. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವ ಸಿಂಪರಣೆ ಔಷಧಿ ಗಿಡ ಅಂದರೆ ಸ್ನೇಹಿತರೆ, ಇದಕ್ಕೆ ಔಷಧಿ ಬೇಕಾಗಿರೋದು ಮುಖ್ಯವಾಗಿ ನೋಡಿದ್ರಲ್ಲ ಹಿಂದಿನ ವೀಡಿಯೋದಲ್ಲಿ, ಅಂದರೆ ನಮ್ಮ ರೈತರೊಬ್ಬರು ಹೇಗೆ ತಿರ್ಸ್ತಾಯಿದ್ರು ಔಷಧಿ ಅನ್ನೋದು. ಅದುವೇ ತೇಜಲ್ಲು 2.5 ml, ಸೊಲಮನ್ 1 ml ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಏನು ಬೀನ್ಸಲ್ಲಿರುವ ಥ್ರಿಪ್ಸು, ಮೈಟ್ಸು, ಎಫಿಡ್ಸು, ಜಾಡ್ಸಿಸ್, ವೈಟ್ ಪ್ಲೇ ಸಂಪೂರ್ಣವಾಗಿ ಕಂಟ್ರೋಲ್ ಬರುತ್ತೆ. ವಾರಕ್ಕೆ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. 10ರಿಂದ 15 ದಿನದೊಳಗೂ ಕೆಲಸ ಮಾಡುತ್ತೆ. ವಾರಕ್ಕೆ 8 ದಿನಕ್ಕೊಂದ್ಸಲ ಸ್ಪ್ರೇ ಮಾಡಿದ್ರೂ ಸಾಕು. ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುವ ಥ್ರಿಪ್ಸಿಗೆ ತೇಜಲ್ಲು ಮತ್ತು ಸೊಲಮನ್ 1 ml, ಬಾಯರ್ ಕಂಪ್ನಿಯವ್ರ ಸೊಲಮನು, ಷಣ್ಮುಖ ಅಗ್ರಿಟೆಕ್ ಇಂಡಿಯನ್ ಕಂಪ್ನಿಯವ್ರದ್ದು ತೇಜಲ್ಲು 2.5 ml. ಇಷ್ಟೊಂದು ಸಿಂಪಡಣೆ ಮಾಡ್ಕೊತಾ ಬನ್ನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಬೀನ್ಸು ತುಂಬ ಅದ್ಭುತವಾಗಿದೆ. ರಿಸಲ್ಟು 100% ರಿಸಲ್ಟ್ ಇದೆ. ಅದು ನಿಮಗೆ ತೋರಿಸ್ತಾ ಇದ್ದು ವಿಡಿಯೋ, ಅದು ತಿರ್ಸ್ತಾ ಇದ್ದು ವಾರಕ್ಕೆ ಮುಂಚೆ, 28 ದಿನದ ಮುಂಚೆ ಮಂಡೇ ಸ್ಪ್ರೇ ಮಾಡಿರೋದನ್ನ ಇವತ್ತು 100% ರಿಸಲ್ಟ್ ಬಂದಿದೆ, ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮುಖ್ಯವಾಗಿ ರೈತ ಬಾಂಧವರಿಗೆ ಶೇರ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಬೀನ್ಸು. ಥ್ರಿಪ್ಸಿಗೆ ತೇಜಲ್ 2.5 ml, ಸೊಲಮನ್ 1 ml ಮತ್ತೆ ಹೇಳ್ತಾಯಿದ್ರಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಚಿಗುರು ಚೆನ್ನಾಗಿ ಬರುತ್ತೆ, ಕಾಯಿ ಶೈನಿಂಗ್ ಬರುತ್ತೆ, ಮತ್ತು ಗ್ರೀನಿಶ್ ಬರುತ್ತೆ ಕಾಯಿ, ಮತ್ತು ಹೂವು ಪೀಚು ಯಾವುದೇ ಥರ ಡ್ರಾಪ್ಔಟ್ ಆಗೋಲ್ಲ. ಹೂವನು ಕೂಡ ಕೊಚ್ಚುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೂವು ಪೀಚು ಯಾವುದೇ ಥರ ಡ್ರಾಪ್ಔಟ್ ಆಗೋಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಇಳುವರಿ ಬರುವ ಒಂದು ಔಷಧಿ ಗಿಡ. ಮೂಲಿಕೆಗೆ ಇದೊಂದು ಗಿಡಕ್ಕೆ ಔಷಧಿಗೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಬೀನ್ಸ್ ಹೇಗೆ ಇಳುವರಿ ಬಂದಿದೆ ಅಂತ ವೀಡಿಯೋದಲ್ಲೂ ಕೂಡ ತೋರಿಸ್ತಾ ಇದ್ದೀರಿ. ತುಂಬ ಇಳುವರಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದ್ರ ಮಾಡ್ಕೊಳ್ಳಿ. ಎಲ್ಲ ನನ್ನ ರೈತ ಬಂದವರು ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲ ಶಾಪಲ್ಲೂ ಸಿಗುತ್ತೆ. ಇದರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಸಿಗುತ್ತಾನೆ. ಮತ್ತೊಂದು ವೀಡಿಯೋ ಮಾಡ್ತೀನಿ. ನಾನು ನಿಮ್ಮ ರಾಘವೇಂದ್ರ. ಮತ್ತೆ ಸಿಗೋಣ. ಥ್ಯಾಂಕ್ ಯು.